A regular polygon of 6 sides has, the options are 3 lines of symmetry, 6 lines of symmetry, 12 lines of symmetry, 9 lines of symmetry. ಪಾಲಿಗಾನು 6 ಸೈಡ್ಸ್ ಇದೆ. ಅದು ಎಂಥ ಪಾಲಿಗಾನು? ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಅಂತಂದರೆ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್, ಸೊ ಆಲ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಇಲ್ಲಿ 6 ಸೈಡ್ಸ್ ಇರೋದ್ರಿಂದ ಒಂದು ರೆಫರೆನ್ಸಿಗೆ ಒಂದು 6 ಸೈಡೆಡ್ ರೆಗ್ಯುಲರ್ ಪಾಲಿಗಾನ್ನ ಡ್ರಾ ಮಾಡ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಎ ರೆಗ್ಯುಲರ್ ಪಾಲಿಗಾನ್. ಇಲ್ಲಿ ಲೈನ್ಸ್ ಆಫ್ ಸಿಮೆಟ್ರಿ ಎಷ್ಟು ಬರುತ್ತೆ ಅಂತಂದರೆ, ಒಂದು ವರ್ಟಿಕಲಿ ತಗೊಳ್ರಿ, ಸೈಡ್ ಬೈ ಸೈಡ್ ಹೋದರೆ, ಅಂದರೆ ಒಂದು ಸೈಡಿಂದ ಮತ್ತೊಂದು ಸೈಡನ್ನ ಡಿವೈಡ್ ಮಾಡೋ ರೀತಿ ಒಂದು ಹೋದರೆ ಇದು ಒಂದಾಯಿತು. ಇಲ್ಲಿ ಎರಡು ಆಪೋಸಿಟ್ ಸೈಡ್ಸ್ ಇದೆ, ಇದ್ರ ಮೂಲಕ ಒಂದು ಲೈನ್ ಆಫ್ ಸಿಮೆಟ್ರಿ ಹೋಗ್ತದೆ, ಇದು ಎರಡು ಆಯಿತು. ಇಲ್ಲಿ ಎರಡು ಲೈನ್ಸ್ ಅಥವಾ ಸೈಡ್ಗಳಿರೋದ್ರಿಂದ ಇವೆರಡನ್ನು ಕೂಡ ಡಿವೈಡ್ ಮಾಡೋ ಥರ ಮತ್ತೊಂದು ಲೈನ್ ಆಫ್ ಸಿಮೆಟ್ರಿ ಹೋಗ್ತದೆ. ಸೊ ಸೈಡ್ಗಳ ಮೇಲೆ ಹೋದರೆ ಅದು 3 ಲೈನ್ಸ್ ಆಫ್ ಸಿಮೆಟ್ರಿ ಆಯಿತು. ಇನ್ನು ಆ್ಯಂಗಲ್ಗಳನ್ನು ಡಿವೈಡ್ ಮಾಡೋ ಥರ ಲೈನ್ಸ್ ಆಫ್ ಸಿಮೆಟ್ರಿ ಕೂಡ ಸಿಗ್ತದೆ ಇದರಲ್ಲಿ. ಸೊ ವರ್ಟೆಕ್ಸಿಂದ ವರ್ಟೆಕ್ಸ್ಗೆ ಡ್ರಾ ಮಾಡಿ, ಇದು ಮತ್ತೊಂದು ಲೈನ್ ಆಫ್ ಸಿಮೆಟ್ರಿ. ಈ ವರ್ಟೆಕ್ಸಿಂದ ಇಲ್ಲೊಂದು ವರ್ಟೆಕ್ಸ್ಗೆ ಡ್ರಾ ಮಾಡಿದರೆ ಮತ್ತೊಂದು ಲೈನ್ ಆಫ್ ಸಿಮೆಟ್ರಿ. ಇಲ್ಲಿ ವರ್ಟೆಕ್ಸ್ಗಳಿದೆ, ಸೊ ಇದರಿಂದ ಡ್ರಾ ಮಾಡಿದರೆ ಮತ್ತೊಂದು ಲೈನ್ ಆಫ್ ಸಿಮೆಟ್ರಿ ಬರ್ತದೆ. ಸೊ ಒಟ್ಟಿಗೆ ಎಷ್ಟು ಲೈನ್ಸ್ ಆಫ್ ಸಿಮೆಟ್ರಿ ಆಯಿತು ಅಂದರೆ 6 ಲೈನ್ಸ್ ಆಫ್ ಸಿಮೆಟ್ರಿ. ಇಲ್ಲಿಂದ ಶುರು ಮಾಡಿ 1 2 3 4 5 6, ಮತ್ತು ಇಲ್ಲಿಂದ ಇಲ್ಲಿವರೆಗೆ ಬರಬೇಕು ಅಂತೇಳಿ ಕಂಟಿನ್ಯೂ ಮಾಡಿದ್ರಿ ಅಂತಂದರೆ ಅಲ್ಲಿ ಆಪ್ಷನ್ ಅದನ್ನು ಕೂಡ ಕೊಟ್ಟ ನಾನು 12 ಲೈನ್ಸ್ ಆಫ್ ಸಿಮೆಟ್ರಿ ಅಂತೇಳಿ. ಬಟ್ ಅದು ರಾಂಗು. ಯಾಕಾಗ್ತದೆ ಅಂದರೆ ಇಲ್ಲಿ ನೋಡಿರಿ, ಇಲ್ಲಿಂದ ಶುರು ಮಾಡಿದರೆ 1 2 3 4 5 6 7 8 9 10 11 12 ಅಂತ ಅಂದ್ಕೊಂಡು ಇದಕ್ಕೆ ಹಾಕಿದ್ರಿ ಅಂದರೆ ರಾಂಗು. ಯಾಕಂದರೆ ಇಲ್ಲಿಂದ ಕೌಂಟ್ ಮಾಡೋಕೆ ಹೋದಾಗ 1 2 3 4 5 6 ಅಂತ ಕೌಂಟ್ ಮಾಡಿದ ಮೇಲೆ ಇಲ್ಲಿಗೆ ಬಂದ್ರಿ ಅಂತಂದರೆ ಆಲ್ರೆಡಿ ಕೌಂಟ್ ಮಾಡಿದ್ದೀನಿ, ಮತ್ತೊಂದು ಸಾರಿ ಕೌಂಟ್ ಮಾಡ್ತಿದ್ದೀರಿ ಅಂತ ಅರ್ಥ. ಯಾಕಂದರೆ ಈ ಲೈನ್ ಸೆಗ್ಮೆಂಟ್ನ ಆಲ್ರೆಡಿ ಕೌಂಟ್ ಮಾಡಿದ್ದೀರಿ ನೀವು. ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥ ಈ ಲೈನ್ ಸೆಗ್ಮೆಂಟ್ಗಳನ್ನು ಕೌಂಟ್ ಮಾಡಬಾರ್ದು. ಸೊ ಟೋಟಲ್ ಲೈನ್ಸ್ ಆಫ್ ಸಿಮೆಟ್ರಿ ಎಷ್ಟು? 6 ಮಾತ್ರ. ದೇರ್ಫೋರ್ ಆಪ್ಷನ್ 2 ಈಸ್ ಕರೆಕ್ಟ್.